ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೇದಲಕ್ಷ್ಮಿ ಜಿ. ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪಾವಗಡ. ಈ ದಿನದ ತರಗತಿಯಲ್ಲಿ ನಾವು ಆರ್ಯ ಸಮಾಜ ಮತ್ತು ದಯಾನಂದ ಸರಸ್ವತಿಯವರನ್ನು ಕುರಿತು ಚರ್ಚಿಸಬೇಕಾಗಿದೆ. ಆರ್ಯ ಸಮಾಜದ ಸ್ಥಾಪನೆ, ಆರ್ಯ ಸಮಾಜದ ಪ್ರಿನ್ಸಿಪಲ್ಸ್, ದಯಾನಂದ ಸರಸ್ವತಿಯವರು ಮತ್ತು ಆರ್ಯ ಸಮಾಜ ಕೈಗೊಂಡಂಥ ಕೆಲವು ಸುಧಾರಣಾ ಕ್ರಮಗಳನ್ನು ಕುರಿತು ನಾವು ಈ ಸಂದರ್ಭದಲ್ಲಿ ಅಧ್ಯಯನ ಮಾಡಬೇಕಾಗಿದೆ. ಆರ್ಯ ಸಮಾಜ ಅನ್ನುವಂಥದ್ದು ನಮಗೆ ಗೊತ್ತಿರೋ ಹಾಗೆ ಸಾಮಾಜಿಕ ಧಾರ್ಮಿಕ ಚಳುವಳಿಗಳಲ್ಲಿ ತುಂಬ ಪ್ರಮುಖವಾದಂಥ ಒಂದು ಚಳುವಳಿಯಾಗಿತ್ತು. ಆಮೇಲೆ ಈ ಒಂದು ಚಳುವಳಿಯನ್ನು ನಾವು ರಿವೈವಲಿಸ್ಟ್ ಮೂವ್ಮೆಂಟ್ ಅಂತ ಗುರುತಿಸ್ಬೋದು. ಅಂದರೆ ಪುನರುತ್ಥಾನದ ಕಡೆಗೆ ಇದರ ಒಂದು ಗುರಿ ಇದ್ದಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಪುನರುತ್ಥಾನ ಅನ್ನುವಂಥದ್ದಾದರೆ ದೇ ವಾಂಟೆಡ್ ಟು ಡೂ ಸಮಥಿಂಗ್ ಮೋರ್ ದ್ಯಾನ್ ರಿಫಾರ್ಮ್. ಸುಧಾರಣೆಗಿಂತ ಇನ್ನೂ ಹೆಚ್ಚಿನದನ್ನು ಬಯಸ್ತಾ ಇದ್ದಂಥದ್ದು ಆರ್ಯ ಸಮಾಜ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ದಟ್ಸ್ ವೈ ಆರ್ಯ ಸಮಾಜ್ ಆ್ಯಂಡ್ ದಯಾನಂದ ಸರಸ್ವತೀಸ್ ವ್ಯೂಸ್ ಆರ್ ಕನ್ಸಿಡರ್ಡ್ ಆ್ಯಸ್ ರಿವೈವಲಿಸ್ಟ್ ವ್ಯೂಸ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇದು 10 ಏಪ್ರಿಲ್ 1875 ಮೊದಲು ಬಾಂಬೆಯಲ್ಲಿ ಶುರುವಾಗುತ್ತೆ. ಆನಂತರ ಅದರ ಒಂದು ಕೇಂದ್ರವನ್ನು ಲಾಹೋರ್ಗೆ ಸ್ಥಳಾಂತರ ಮಾಡುವಂಥ ಒಂದು ಕೆಲಸವನ್ನು ಮಾಡಲಾಗುತ್ತೆ. ಆರ್ಯ ಸಮಾಜ್ ಅನ್ನುವಂಥದ್ದು ಆರ್ಯ ಪ್ರಕಾಶ್ ಅನ್ನುವಂಥ ಒಂದು ಪತ್ರಿಕೆಯನ್ನು ಹೊರಡಿಸಿ ಆರ್ಯ ಸಮಾಜದ ಎಲ್ಲ ಚಟುವಟಿಕೆಗಳನ್ನು, ಅನಿಸಿಕೆಗಳನ್ನು ಮತ್ತು ಗುರಿಗಳನ್ನು ಅದರಲ್ಲಿ ಪ್ರಕಾಶಿಸುವಂಥ ಒಂದು ಕೆಲಸವನ್ನು ಮಾಡಲಾಯಿತು. ಆರ್ಯ ಪ್ರಕಾಶ್ ಅನ್ನುವಂಥ ನ್ಯೂಸ್ ಲೆಟರ್, ಸೊ ಇಟ್ ಈಸ್ ಎ ನ್ಯೂಸ್ ಲೆಟರ್ ಪಬ್ಲಿಷ್ಡ್ ಬೈ ಆರ್ಯ ಸಮಾಜ್. ಆರ್ಯ ಪ್ರಕಾಶ್ ಇಸ್ ದ ನ್ಯೂಸ್ ಲೆಟರ್ ಪಬ್ಲಿಷ್ಡ್ ಬೈ ಆರ್ಯ ಸಮಾಜ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದರ ಜೊತೆಗೆ ದಯಾನಂದ ಸರಸ್ವತಿಯವರು ಸತ್ಯಾರ್ಥ ಪ್ರಕಾಶ ಅನ್ನುವಂಥ ಒಂದು ಪ್ರಮುಖವಾದಂಥ ಕೃತಿಯನ್ನು ರಚನೆ ಮಾಡ್ತಾರೆ. ಸೊ ಅದರಲ್ಲಿ ಆರ್ಯ ಸಮಾಜದ ಎಲ್ಲ ತತ್ವಗಳನ್ನು ಅವರು ಕ್ರೋಢೀಕರಿಸುವಂಥ ಮತ್ತು ಜನರಿಗೆ ತಿಳಿಯಪಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಸತ್ಯಾರ್ಥ ಪ್ರಕಾಶ ಇಸ್ ದ ವರ್ಕ್ ರಿಟನ್ ಬೈ ದಯಾನಂದ ಸರಸ್ವತಿ ವಿಚ್ ಕಂಟೈನ್ಸ್ ದ ಪ್ರಿನ್ಸಿಪಲ್ಸ್ ಆಫ್ ಆರ್ಯ ಸಮಾಜ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಆರ್ಯ ಸಮಾಜದ ಕೆಲವು ತತ್ವಗಳು ಏನೇನು ಅನ್ನುವಂಥದ್ದಾದರೆ ವಿ ಕನ್ಸಿಡರ್ ಇಟ್ ಆ್ಯಸ್ 10 ತತ್ವಗಳು ಆರ್ಯ ಸಮಾಜದ್ದು. ಸೊ ಅವು ಯಾವ್ಯಾವು ಅನ್ನುವಂಥದ್ದಾದರೆ ಗಾಡ್ ಈಸ್ ದ ಪ್ರೈಮರಿ ಸೋರ್ಸ್ ಆಫ್ ಆಲ್ ಟ್ರೂ ನಾಲೆಡ್ಜ್ ಅನ್ನುವಂಥ ಒಂದು ಮಾತನ್ನು ಹೇಳಲಾಗುತ್ತೆ. ಅಂದರೆ ಎಲ್ಲ ಒಂದು ಜ್ಞಾನವೂ ಕೂಡ ದೇವರಲ್ಲಿ ಅಡಗಿದೆ ಅನ್ನುವಂಥದ್ದು, ದೇವರಲ್ಲಿ ಅದು ಕ್ರೋಢೀಕೃತವಾಗಿದೆ ಅನ್ನುವಂಥದ್ದು ಆರ್ಯ ಸಮಾಜದ ಪ್ರಮುಖವಾದಂಥ ಒಂದು ತತ್ವ ಅನ್ನುವಂಥದ್ದು. ಎರಡನೇದಾಗಿ ಗಾಡ್ ಆ್ಯಸ್ ಆಲ್ ಟ್ರೂತ್, ಆಲ್ ನಾಲೆಡ್ಜ್, ಆಲ್ ಮೈಟಿ, ಇಮ್ಮಾರ್ಟಲ್, ಕ್ರಿಯೇಟರ್ ಆಫ್ ಯೂನಿವರ್ಸ್ ಈಸ್ ಅಲೋನ್ ವರ್ತ್ ಆಫ್ ವರ್ಷಿಪ್. ಇಲ್ಲಿ ಬೇರೆ ಯಾರನ್ನೂ ಕೂಡ ಪೂಜಿಸೋ ಹಾಗಿಲ್ಲ, ಬದಲಾಗಿ ದೇವರನ್ನು ಮಾತ್ರ ಪೂಜಿಸಬೇಕು. ಯಾಕೆ ಅಂತಂದರೆ ಅವನಲ್ಲಿ ಸತ್ಯ ಅಡಗಿದೆ, ಜ್ಞಾನ ಅಡಗಿದೆ. ಆಮೇಲೆ ಆ ದೇವರು ಅನ್ನುವಂಥವ್ರು ಎಲ್ಲ ಕಡೆಯೂ ಅಸ್ತಿತ್ವದಲ್ಲಿರ್ತಾರೆ. ಆಮೇಲೆ ಅವರಿಗೆ ಸಾವು ಅನ್ನುವಂಥದ್ದಿಲ್ಲ, ಹಿ ಈಸ್ ನಾಟ್ ಮಾರ್ಟಲ್. ಆಮೇಲೆ ಈ ಒಂದು ಜಗತ್ತನ್ನು ಸೃಷ್ಟಿ ಮಾಡಿರುವಂಥವರು ದೇವರಾಗಿರೋದ್ರಿಂದ ಸೊ ಹಿ ಈಸ್ ದ ವರ್ತಿ ಆಫ್ ವರ್ಷಿಪ್ ಅನ್ನುವಂಥ ಒಂದು ಅಂಶವನ್ನು ಆರ್ಯ ಸಮಾಜ ಹೇಳುತ್ತೆ. ಸೊ ಆರ್ಯ ಸಮಾಜದ ಪ್ರಕಾರ ಕೇವಲ ದೇವರನ್ನು ಮಾತ್ರ ಪೂಜಿಸಬೇಕು. ಯಾಕೆ ಅಂತಂದರೆ ಅವನು ಜಗತ್ತನ್ನು ಸೃಷ್ಟಿಸಿರುವಂಥ ವ್ಯಕ್ತಿ. ಸೊ ಹಾಗಾಗಿ ಅವನು ಎಲ್ಲ ಕಡೆಯೂ ಇರಬಹುದು, ಅವನಲ್ಲೇ ಎಲ್ಲ ಜ್ಞಾನ ಅಡಗಿದೆ, ಅವನಲ್ಲೇ ಎಲ್ಲ ಸತ್ಯ ಅಡಗಿದೆ, ಮತ್ತು ಅವರನ್ನು ನಾಶ ಮಾಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ದೇವರನ್ನು ಮಾತ್ರ ಪೂಜಿಸುವಂಥ ಒಂದು ಅರ್ಹತೆಯನ್ನು ದೇವರು ಹೊಂದಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಮೂರನೇದಾಗಿ ವೇದಾಸ್ ಆರ್ ದ ಬುಕ್ಸ್ ಆಫ್ ಟ್ರೂ ನಾಲೆಡ್ಜ್. ಸೊ ಇಲ್ಲಿ ಆರ್ಯ ಸಮಾಜ ಮತ್ತು ದಯಾನಂದ ಸರಸ್ವತಿಯವರ ಪ್ರಕಾರ ವೇದಗಳೇ ಎಲ್ಲ ಜ್ಞಾನದ ಪುಸ್ತಕಗಳು ಅಥವಾ ವೇದಗಳಲ್ಲಿ ಎಲ್ಲ ಜ್ಞಾನವೂ ಕೂಡ ಅಡಗಿದೆ ಅನ್ನುವಂಥದ್ದು ಅವರ ಅಭಿಪ್ರಾಯವಾಗಿತ್ತು. ಸೊ ದಟ್ಸ್ ವೈ ಹಿ ಗಿವ್ಸ್ ಎ ಕಾಲ್ ಗೋ ಬ್ಯಾಕ್ ಟು ವೇದಾಸ್ ಅನ್ನುವಂಥ ಒಂದು ಕರೆಯನ್ನು ಕೊಡ್ತಾರೆ. ಸೊ ವೇದಗಳಲ್ಲಿ ಎಲ್ಲವೂ ಕೂಡ ಅಡಗಿದೆ, ಎಲ್ಲ ಜ್ಞಾನವೂ ಕೂಡ ಅಡಗಿದೆ ಅನ್ನುವಂಥದ್ದು ಅವರ ಅಭಿಪ್ರಾಯವಾಗಿತ್ತು. ಹಾಗಾಗಿ ವೇದಾಸ್ ಆರ್ ದ ಬುಕ್ಸ್ ಆಫ್ ಟ್ರೂ ನಾಲೆಡ್ಜ್ ಅನ್ನುವಂಥ ಮಾತನ್ನು ಹೇಳಲಾಗುತ್ತೆ. ಇನ್ನು ನಾಲ್ಕನೇದಾಗಿ ಆರ್ಯ
ಅಂದರೆ ಒಬ್ಬ ಒಳ್ಳೆಯ ವ್ಯಕ್ತಿ ಶುಡ್ ಆಲ್ವೇಸ್ ಬಿ ರೆಡಿ ಟು ಅಕ್ಸೆಪ್ಟ್ ಟ್ರೂತ್ ಆ್ಯಂಡ್ ಅಬ್ಯಾಂಡನ್ ಅನ್ಟ್ರೂತ್. ಸತ್ಯವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಮತ್ತು ಅಸತ್ಯವನ್ನು ರಿಜೆಕ್ಟ್ ಮಾಡುವಂಥ ಅಥವಾ ನಿರ್ಬಂಧಿಸುವಂಥ ಎಲ್ಲ ಒಂದು ನಾಲೆಡ್ಜನ್ನು ಅಥವಾ ಒಂದು ಶಕ್ತಿಯನ್ನು ಹೊಂದಿರಬೇಕು ಅನ್ನುವಂಥದ್ದು ಆರ್ಯ ಸಮಾಜದ ಇನ್ನೊಂದು ಪ್ರಮುಖವಾದಂಥ ತತ್ವವಾಗಿತ್ತು. ಇನ್ನು 5ನೇದಾಗಿ ಧರ್ಮ ಅಂತಂದರೆ ದಟ್ ಈಸ್ ಡ್ಯೂ ಕನ್ಸಿಡ್ರೇಷನ್ ಆಫ್ ರೈಟ್ ಆರ್ ರಾಂಗ್. ಇಲ್ಲಿ ಧರ್ಮ ಅಂತಂದರೆ ರಿಲಿಜನ್ ಅಲ್ಲ, ಬದಲಾಗಿ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್ ಅನ್ನುವಂಥದ್ದನ್ನು ಡಿಸೈಡ್ ಮಾಡುವಂಥ ಒಂದು ಚಾಕಚಕ್ಯತೆ ಅಥವಾ ಜ್ಞಾನ ಏನಿದೆ ಅದನ್ನು ನಾವು ಇಲ್ಲಿ ಧರ್ಮ ಅಂತ ಪರಿಗಣಿಸ್ತೀವಿ. ಸೊ ಇಟ್ ಈಸ್ ದ ಗೈಡಿಂಗ್ ಪ್ರಿನ್ಸಿಪಲ್ ಆಫ್ ಆಲ್ ಆ್ಯಕ್ಷನ್ ಅನ್ನುವಂಥದ್ದನ್ನು ಹೇಳಲಾಗುತ್ತೆ. ಸೊ ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನು ಪರಿಗಣಿಸಿ ಸೊ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾವುದೇ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಅನ್ನುವಂಥ ವಿವೇಚನೆ ನಮ್ಮಲ್ಲಿರಬೇಕು ಅನ್ನುವಂಥದ್ದನ್ನು ಧರ್ಮ ಹೇಳುತ್ತೆ. ಸೊ ಅದು ಆರ್ಯ ಸಮಾಜದ ಪ್ರಮುಖವಾದಂಥ ತತ್ವವಾಗಿ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ನಂತರದಲ್ಲಿ ಪ್ರಿನ್ಸಿಪಲ್ ಏಮ್ ಆಫ್ ಸಮಾಜ್ ಈಸ್ ಟು ಪ್ರಮೋಟ್ ವರ್ಲ್ಡ್ಸ್ ವೆಲ್ ಬೀಯಿಂಗ್ ಇನ್ ದ ಮೆಟೀರಿಯಲ್, ಸ್ಪಿರಿಚುವಲ್ ಆ್ಯಂಡ್ ಸೋಷಿಯಲ್ ಸೆನ್ಸ್. ಸೊ ಇಲ್ಲಿ ಸಮಾಜ ಅನ್ನುವಂಥದ್ದು ಕೇವಲ ಧಾರ್ಮಿಕ ವಿಚಾರಗಳಲ್ಲಿ ಸುಧಾರಣೆಯನ್ನು ತರುವಂಥದ್ದಲ್ಲ, ಬದಲಾಗಿ ಫಿಸಿಕಲ್ ಆಗಿ ಅಂದರೆ ಜನರು ವಾಸ ಮಾಡುವಂಥ ಎಲ್ಲ ವಸ್ತುಗಳು ಅಥವಾ ಅವರಿಗೆ ಮೆಟೀರಿಯಲ್ ಫಿಸಿಕಲ್ ಸೆನ್ಸ್ ಅಲ್ಲೂ ಕೂಡ ಏನೋ ವೆಲ್ ಬೀಯಿಂಗನ್ನು ಮಾಡುವಂಥದ್ದು, ಜೊತೆಗೆ ಸ್ಪಿರಿಚುಯಾಲಿಟಿ ಪಾರಮಾರ್ಥಿಕತೆಯಲ್ಲೂ ಕೂಡ ಅವರ ವೆಲ್ ಬೀಯಿಂಗನ್ನು ನೋಡುವಂಥದ್ದು, ಅದರ ಜೊತೆಗೆ ಸೋಷಿಯಲ್ ಸೆನ್ಸ್ ಸಾಮಾಜಿಕವಾಗಿಯೂ ಕೂಡ ಅವರ ವೆಲ್ ಬೀಯಿಂಗ್ ಅಥವಾ ಅವರ ಒಳ್ಳೆಯದನ್ನು ಬಯಸುವಂಥದ್ದು ಸಮಾಜದ ಇನ್ನೊಂದು ಪ್ರಮುಖವಾದಂಥ ತತ್ವವಾಗಿದೆ ಎನ್ನುವಂಥದ್ದನ್ನು ನಾವು ಪರಿಗಣಿಸಬೇಕಾಗತ್ತೆ. ಇನ್ನು ನಂತರದಲ್ಲಿ ಎವ್ರಿಬಡಿ ಶುಡ್ ಬಿ ಟ್ರೀಟೆಡ್ ವಿತ್ ಲವ್ ಆ್ಯಂಡ್ ಜಸ್ಟಿಸ್. ನ್ಯಾಯವಾಗಿ ಮತ್ತು ಪ್ರೀತಿಯಿಂದ ಎಲ್ಲರನ್ನೂ ಕೂಡ ನಾವು ನೋಡಬೇಕು, ಯಾರನ್ನು ಕೂಡ ಅಸಮಾನವಾಗಿ ಅಥವಾ ಪ್ರೀತಿ ಇಲ್ಲದೆ ನೋಡೋ ಹಾಗಿಲ್ಲ ಅನ್ನುವಂಥದ್ದು ಇದರ ಇನ್ನೊಂದು ಪ್ರಮುಖವಾದಂಥ ತತ್ವ. ಅಂದರೆ ಎಲ್ಲರೂ ಕೂಡ ಮನುಷ್ಯರನ್ನು ಪ್ರೀತಿ ಮತ್ತು ನ್ಯಾಯವಾಗಿ ನೋಡಬೇಕು ಅನ್ನುವಂಥದ್ದು ಈ ಒಂದು ಸಮಾಜದ ಇನ್ನೊಂದು ಪ್ರಮುಖವಾದಂಥ ತತ್ವವಾಗಿದೆ. ignorance is to be dispelled and knowledge increased. ಸೊ ಇಲ್ಲಿ ಜ್ಞಾನ ಮತ್ತು ಅಜ್ಞಾನದ ಬಗ್ಗೆ ಮಾತಾಡ್ತಾರೆ. ಸೊ ಇಗ್ನೋರೆನ್ಸ್ ಅಂತಂದರೆ ಅಜ್ಞಾನ. ಸೊ ಆ ಅಜ್ಞಾನವನ್ನು ನಾವು ದೂರ ಮಾಡಬೇಕು ಮತ್ತು ಜ್ಞಾನವನ್ನು ನಮ್ಮ ಹತ್ರ ಸೇರಿಸಬೇಕು, ಜೊತೆಗೆ ಅದನ್ನು ಹೆಚ್ಚು ಮಾಡ್ಕೋಬೇಕು ಅನ್ನುವಂಥದ್ದು ಈ ಒಂದು ತತ್ವದ ಅರ್ಥವಾಗಿದೆ. ಸೊ ಹಾಗಾಗಿ ಇದು ಕೂಡ ಆರ್ಯ ಸಮಾಜದ ಇನ್ನೊಂದು ಪ್ರಮುಖವಾದಂಥ ತತ್ವ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. One's own progress should depend on uplift of all others. ಸೊ ಈಗ ನಮ್ಮ ಬೆಳವಣಿಗೆಯನ್ನು ಮಾತ್ರ ನಾವು ಆಲೋಚನೆ ಮಾಡದೆ ಸೊ ಅದರ ಜೊತೆಗೆ ಬೇರೆಯವರ ಒಂದು ಸಮಗ್ರವಾದಂಥ ಬೆಳವಣಿಗೆಯನ್ನು ಕೂಡ ನಾವು ಆಲೋಚನೆ ಮಾಡಬೇಕು ಅನ್ನುವಂಥದ್ದು ಆರ್ಯ ಸಮಾಜದ ಇನ್ನೊಂದು ಪ್ರಮುಖವಾದಂಥ ತತ್ವವಾಗಿದೆ. ಸೊ ವಿ ಹ್ಯಾವ್ ಟು ಥಿಂಕ್ ಆಫ್ ಅವರ್ ಪ್ರೋಗ್ರೆಸ್, ಅಪಾನ್ ದ್ಯಾಟ್ ವಿ ಹ್ಯಾವ್ ಟು ಥಿಂಕ್ ಆಫ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಆಲ್ ಅದರ್ಸ್ ಅನ್ನುವಂಥದ್ದು ಕೂಡ ಇದರ ಪ್ರಮುಖವಾದಂಥ ಪ್ರಿನ್ಸಿಪಲ್ ಆಗಿದೆ. ಇನ್ನು ಕೊನೆಯದಾಗಿ ಸೋಷಿಯಲ್ ವೆಲ್ ಬೀಯಿಂಗ್ ಆಫ್ ಮ್ಯಾನ್ ಕೈಂಡ್ ಈಸ್ ಟು ಬಿ ಪ್ಲೇಸ್ಡ್ ಅಬೌವ್ ಆ್ಯನ್ ಇಂಡಿವಿಜುವಲ್ಸ್ ವೆಲ್ ಬೀಯಿಂಗ್. ಸೊ ಇಲ್ಲಿ ಇವರ ಪ್ರಕಾರ ಸೋಷಿಯಲ್ ವೆಲ್ ಬೀಯಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಇಂಡಿವಿಜುವಲ್ ವೆಲ್ ಬೀಯಿಂಗ್. ಸೊ ವ್ಯಕ್ತಿಯ ಒಂದು ಪ್ರಗತಿಗಿಂತ ಸಮಾಜದ ಪ್ರಗತಿ ಅನ್ನುವಂಥದ್ದು ಅಥವಾ ಸಮಾಜದ ಒಳಿತು ಅನ್ನುವಂಥದ್ದು ಎಲ್ಲದಕ್ಕಿಂತ ಮುಖ್ಯವಾಗುತ್ತೆ ಅನ್ನುವಂಥದ್ದು ಆರ್ಯ ಸಮಾಜದ ಪ್ರಮುಖವಾದಂಥ ಲಕ್ಷಣ ಅಥವಾ ಪ್ರಮುಖವಾದಂಥ ತತ್ವಗಳಲ್ಲಿ ಒಂದಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ವಿತ್ ಆಲ್ ದೀಸ್ ಪ್ರಿನ್ಸಿಪಲ್ಸ್ ತತ್ವಗಳು ಆರ್ಯ ಸಮಾಜ ಅನ್ನುವಂಥದ್ದು ಹುಟ್ಟಿ ಒಂದು ಪ್ರಬಲವಾದಂಥ ಆರ್ಗನೈಸೇಷನ್ ಆಗಿ ಬೆಳೆದು ಸಮಾಜದಲ್ಲಿ ಸುಧಾರಣೆಯನ್ನು ಜಾರಿಗೆ ತರೋದರಲ್ಲಿ ಸಫಲವಾಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಈ ಸಮಾಜದಲ್ಲಿ ದಯಾನಂದ ಸರಸ್ವತಿಯವರ ಒಂದು ಪಾತ್ರ ಏನು ಅಥವಾ ದಯಾನಂದ ಸರಸ್ವತಿಯವರು ಹೇಗೆ ಈ ಸಂದರ್ಭದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು ಅನ್ನುವಂಥದ್ದಾದರೆ, ದಯಾನಂದ ಸರಸ್ವತಿಯವರು ಗುಜರಾತಿನ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂಥವರು. ಸೊ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಾಗ್ಯೂ ಕೂಡ ಸೊ ಅವರು ಹಲವಾರು ಪಿಡುಗುಗಳು ಏನು ಸಮಾಜದಲ್ಲಿತ್ತು ಅದನ್ನು ವಿರೋಧಿಸ್ತಾನೆ ಬಂದಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಹಿ ವಾಸ್ ಜಸ್ಟ್ ಲೈಕ್ ಆ್ಯನ್ ಅಸೆಟಿಕ್. ಸೊ ಅವರು ಒಬ್ಬ ಸನ್ಯಾಸಿಯಾಗೆ ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ. ಜೊತೆಗೆ
ಇಡೀ ಭಾರತವನ್ನು ಅವರು ಏನು ತಿರುಗಾಡಿ ಸತ್ಯವನ್ನು ಆರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಇಲ್ಲಿ ಅವರ ಉದ್ದೇಶ ಏನಪ್ಪ ಅಂತಂದರೆ ಈ ಒಂದು ರಿವೈವಲಿಸಮ್ ಅನ್ನುವಂಥದ್ದನ್ನು ಹಿಂದೂ ಧರ್ಮದಲ್ಲಿ ಜಾರಿಗೆ ತರಬೇಕು ಅನ್ನುವಂಥದ್ದು ಅವರ ಉದ್ದೇಶವಾಗಿತ್ತು. ಹಾಗಾಗಿ ಸೊ ಥಿಂಕಿಂಗ್ ದಟ್ ಹಿ ವಾಸ್ ಅನ್ ಅಸೆಟಿಕ್, ಹಿ ವ್ಯಾಂಡರ್ಡ್ ಇನ್ ಸರ್ಚ್ ಆಫ್ ಟ್ರೂತ್ ಆಲ್ ಓವರ್ ಇಂಡಿಯಾ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ವಿಷಯಗಳು ಅರ್ಥ ಆಗುತ್ತೆ. ಜೊತೆಗೆ ಹಿಂದೂ ಧರ್ಮ ಅನ್ನುವಂಥದ್ದು ಡಿಜೆನರೇಷನ್ ಕಡೆಗೆ ಹೋಗ್ತಾ ಇರುವಂಥದ್ದು, ನಶಿಸಿ ಹೋಗ್ತಾ ಇರುವಂಥ ಅನುಭವವನ್ನು ಅವರು ಅನುಭವಿಸ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಹಿ ವಾಂಟ್ ಟು ರಿವೈವ್ ದ ಹಿಂದೂ ವೇ ಆಫ್ ಲೈಫ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಅದರ ಸಂದರ್ಭದಲ್ಲೇ ಅವರು ಹಲವಾರು ಕೃತಿಗಳನ್ನು ರಚನೆ ಮಾಡ್ತಾರೆ. ಸತ್ಯಾರ್ಥ ಪ್ರಕಾಶ ಅನ್ನುವಂಥದ್ದು ಹಿಂದಿ ಭಾಷೆಯಲ್ಲಿ, ವೇದ ಭಾಷ್ಯ ಭೂಮಿಕಾ ಮತ್ತು ವೇದ ಭಾಷ್ಯ ಅನ್ನುವಂಥದ್ದು ಸಂಸ್ಕೃತದಲ್ಲಿ. ಸೊ ಹೀಗೆ ಹಲವಾರು ಕೃತಿಗಳನ್ನು ರಚನೆ ಮಾಡಿ ಅದರಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅದರ ಜೊತೆಗೆ ದಯಾನಂದ ಸರಸ್ವತಿಯವರು ಇನ್ನೊಂದು ಪ್ರಮುಖವಾದಂಥ ಹೆಜ್ಜೆಯನ್ನು ಇಡ್ತಾರೆ. ಏನದು ಅನ್ನುವಂಥದ್ದಾದರೆ ಶುದ್ಧಿ ಮೂವ್ಮೆಂಟ್ ಅಥವಾ ಶುದ್ಧಿ ಚಳುವಳಿಯನ್ನು ಪ್ರಾರಂಭ ಮಾಡಿದಂಥದ್ದು. ಏನದು ಶುದ್ಧಿ ಚಳುವಳಿ ಅಂತಂದರೆ, ಈಗಾಗಲೇ ಹಿಂದೂ ಮತ್ತು ಹಿಂದೂ ಧರ್ಮದಲ್ಲಿ ಯಾರು ಮತಾಂತರಕ್ಕೆ ಒಳಗಾಗಿರ್ತಾರೋ ಸೊ ಅಂಥ ಮತಾಂತರವಾದವರನ್ನು ಮತ್ತೊಮ್ಮೆ ಹಿಂದೂ ಧರ್ಮಕ್ಕೆ ಕರೆತರುವಂಥ ಒಂದು ಪ್ರಯತ್ನವನ್ನು ಈ ಶುದ್ಧಿ ಚಳುವಳಿಯ ಮೂಲಕ ದಯಾನಂದ ಸರಸ್ವತಿಯವರು ಮಾಡ್ತಾ ಹೋದಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ಶುದ್ಧಿ ಚಳುವಳಿ ಅನ್ನುವಂಥದ್ದು ಯಾವ ಉದ್ದೇಶವನ್ನು ಹೊಂದಿತ್ತು ಅಂತಂದರೆ, ಈಗಾಗಲೇ ಮತಾಂತರಗೊಂಡಿರುವಂಥ ಜನರನ್ನು ಮತ್ತೊಮ್ಮೆ ಹಿಂದೂ ಧರ್ಮಕ್ಕೆ ಕರೆತರುವಂಥ ಪ್ರಯತ್ನಕ್ಕೋಸ್ಕರ ಶುದ್ಧಿ ಚಳುವಳಿಯನ್ನು ದಯಾನಂದ ಸರಸ್ವತಿಯವರು ಶುರು ಮಾಡಿದಂಥದ್ದು. ಸೊ ಅದೇ ಸಂದರ್ಭದಲ್ಲೇ ಅವರು ಕೆಲವು ಘೋಷಣೆಗಳನ್ನು ಜನರಿಗೆ ಕೊಡ್ತಾರೆ. ಬ್ಯಾಕ್ ಟು ವೇದಾಸ್ ಅಂತ ಹೇಳ್ತಾರೆ. ಅಂದರೆ ವೇದಗಳಿಗೆ ಹಿಂತಿರುಗಿ ಅನ್ನುವಂಥ ಮಾತನ್ನು ನಾನು ಈಗಾಗಲೇ ಹೇಳಿದಾಗೆ ಆರ್ಯ ಸಮಾಜದೊಂದು ಪ್ರಿನ್ಸಿಪಲ್ ಏನಪ್ಪ ಅಂತಂದರೆ, ವೇದಾಸ್ ಆರ್ ದ ಬುಕ್ಸ್ ಆಫ್ ಆಲ್ ನಾಲೆಡ್ಜ್ ಅಂತ ಹೇಳಿದಂಥ ಸಂದರ್ಭದಲ್ಲಿ ವೇದದಲ್ಲಿ ಎಲ್ಲವೂ ಕೂಡ ಅಡಗಿದೆ ಅನ್ನುವಂಥ ಒಂದು ಸಂದರ್ಭದಲ್ಲಿ ಅವರು ಗೋ ಬ್ಯಾಕ್ ಟು ವೇದಾಸ್ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅದರ ಜೊತೆಗೆ ಇಂಡಿಯಾ ಫಾರ್ ಇಂಡಿಯನ್ಸ್ ಅಂತ ಹೇಳ್ತಾರೆ. ಅವರು ಈ ಒಂದು ವಿದೇಶಿಯರ ಆಡಳಿತ ಏನಿತ್ತು, ಬ್ರಿಟಿಷರ ಆಡಳಿತ, ಅದನ್ನು ವಿರೋಧಿಸುವಂಥ ಸಂದರ್ಭದಲ್ಲಿ ಇಂಡಿಯಾ ಫಾರ್ ಇಂಡಿಯನ್ಸ್ ಅನ್ನುವಂಥ ಇನ್ನೊಂದು ಸ್ಲೋಗನನ್ನು ಜನರಿಗೆ ಕೊಟ್ಟಂತಹ ಒಂದು ಸಂದರ್ಭ. ಸೊ ದಯಾನಂದ ಸರಸ್ವತಿಯವರ ಎರಡು ಫೇಮಸ್ ಸ್ಲೋಗನ್ಸ್ ಯಾವುದು ಅಂತಂದರೆ ಬ್ಯಾಕ್ ಟು ವೇದಾಸ್ ಮತ್ತು ಇಂಡಿಯಾ ಫಾರ್ ಇಂಡಿಯನ್ಸ್ ಅನ್ನುವಂಥ ಎರಡು ಘೋಷಣೆಗಳು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇದರ ಜೊತೆಗೇ ಅವರು ಸಮಾಜದಲ್ಲಿ ಅಡಗಿದ್ದಂಥ ಕೆಲವು ಪಿಡುಗುಗಳು, ಸಮಸ್ಯೆಗಳು ಇವುಗಳನ್ನು ವಿಮರ್ಶಿಸುವಂಥ ಮತ್ತು ಅದರ ಬಗ್ಗೆ ಹೋರಾಟಗಳನ್ನು ನಡೆಸುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಹೋದರು. ಸೊ ಹಿ ಅಟ್ಯಾಕ್ಡ್ ಆನ್ ಹಿಂದೂ ಆರ್ಥೋಡಾಕ್ಸಿ, ಹಿಂದೂ ಸಂಪ್ರದಾಯದ ಬಗ್ಗೆ ಅವರು ಮಾತಾಡ್ತಾರೆ. ಆಮೇಲೆ ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದಂಥ ಜಾತಿ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾರೆ. ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯ ಬಗ್ಗೆ ಮಾತಾಡ್ತಾರೆ. ಐಡೋಲೇಟ್ರಿ, ವಿಗ್ರಹಾರಾಧನೆಯ ಬಗ್ಗೆ ಮಾತಾಡ್ತಾರೆ. ಪಾಲಿಥೇಯಿಸಮ್, ಬಹು ದೇವತಾ ಆರಾಧನೆಯ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಬಿಲೀಫ್ ಇನ್ ಮ್ಯಾಜಿಕ್, ಚಾಮ್ಸ್, ಅನಿಮಲ್ ಸ್ಯಾಕ್ರಿಫೈಸ್. ಈಗ ನಾವು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಹೇಳ್ತೀವಿ ಅಂದರೆ ಮಾಯಾ, ಮಾಟ, ಮಂತ್ರ, ಸೊ ಇಂಥವನ್ನ ಅವರು ಖಂಡಿಸುವಂಥದ್ದು. ಮತ್ತು ಅನಿಮಲ್ ಸ್ಯಾಕ್ರಿಫೈಸ್, ಪ್ರಾಣಿಗಳನ್ನು ನಮ್ಮ ಒಂದು ಪ್ರಯೋಜನಕ್ಕೋಸ್ಕರ ಬಲಿ ಕೊಡುವಂಥದ್ದು. ಅದರ ಜೊತೆಗೆ ಟ್ಯಾಬೋ ಆನ್ ಸಿ ವಯೇಜಸ್ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಒಂದು ನಂಬಿಕೆ ಇತ್ತು ಹಿಂದೂ ಧರ್ಮದಲ್ಲಿ, ಏನದು ಅಂತಂದರೆ ಒಂದು ಸಾರಿ ಸಮುದ್ರವನ್ನು ದಾಟಿ ಬಂದರೆ ಸೊ ಅವರು ಜಾತಿ ಭ್ರಷ್ಟರಾಗ್ತಾರೆ ಅನ್ನುವಂಥ ಒಂದು ನಂಬಿಕೆ. ಸೊ ಹಾಗಾಗಿ ಯಾವ ಭಾರತೀಯರು ಕೂಡ ಸಮುದ್ರವನ್ನು ದಾಟೋದಕ್ಕೆ ಭಯ ಪಡ್ತಿದ್ರು, ಅವರನ್ನು ಅವರ ಜಾತಿಯಿಂದ ಬಹಿಷ್ಕಾರ ಆಗ್ತಿದ್ರು. ಸೊ ಹಾಗಾಗಿ ಸೊ ದೇ ವರ್ ಹ್ಯಾವಿಂಗ್ ಎ ಟ್ಯಾಬೋ ಆನ್ ಸಿ ವಯೇಜಸ್. ಆದರೆ ಇದನ್ನು ಮೊದಲು ಮುರಿದಂಥವ್ರು ಯಾರು ಅಂತಂದರೆ ರಾಜಾರಾಮ್ ಮೋಹನ್ ರಾಯ್ರವರು. ಸೊ ರಾಮ್ ಮೋಹನ್ ರಾಯ್ರವರು ಒಮ್ಮೆ 1830ರಲ್ಲಿ ಕೊನೆಯ ಮುಘಲ್ ಅರಸನ ಒಂದು ಹಾನರೋರಿಯಂ ಅಥವಾ ಮಾರ್ಟೋರಿಯಮನ್ನು ಜಾಸ್ತಿ ಮಾಡೋದಕ್ಕೆ ಬ್ರಿಟನ್ಗೆ ವಕೀಲರಾಗಿ ಹೋದಂಥ ಸಂದರ್ಭ. ಅದರಲ್ಲಿ ಅವರು ಗೆಲ್ತಾರೆ ಕೂಡ. ಸೊ ಹಾಗಾಗಿ ಹಿ ವಾಸ್ ಅ ಫಸ್ಟ್ ಪರ್ಸನ್ ಟು ಬ್ರೇಕ್ ದ ಟ್ಯಾಬೋ ಆನ್ ಸಿ ವಯೇಜಸ್. ಸೊ ಇಲ್ಲಿ ಸಮುದ್ರ ಯಾನ ಮಾಡಿದ್ರೆ ಜಾತಿ ಭ್ರಷ್ಟರಾಗ್ತಾರೆ, ಸಮುದ್ರ ಯಾನ ಮಾಡಿದ್ರೆ ಮತ್ತೊಮ್ಮೆ ನಾವು ಜಾತಿಯಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರಗಳನ್ನು ಮೊದಲು ಮುರಿದಂಥವರು ರಾಜಾರಾಮ್ ಮೋಹನ್ ರಾಯ್. ಸೊ ಆ ಸಂದರ್ಭದಲ್ಲೇ ಅವರಿಗೆ ರಾಜ ಅನ್ನುವಂಥ ಬಿರುದು ಕೂಡ ಸಿಕ್ಕಂಥದ್ದು. ಸೊ ಅಂಥ ಕೆಲವು ನಂಬಿಕೆಗಳೇನಿದ್ವು ಅಂಥವುಗಳನ್ನು ಇಲ್ಲಿ ದಯಾನಂದ ಸರಸ್ವತಿ ಅವರು ಕೂಡ ಖಂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದಂಥದ್ದು.
ಅದರ ಜೊತೆಗೆ ಫೀಡಿಂಗ್ ದ ಡೆಡ್ ಥ್ರೂ ಶ್ರಾದ್ದ. ಸೊ ನಾವೀಗ ತಿಥಿ ಶ್ರಾದ್ದ ಅಂತೆಲ್ಲ ಮಾಡ್ತೀವಲ್ಲ, ಸೊ ಅದನ್ನು ಇವರು ಖಂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಸೊ ದಯಾನಂದ ಸರಸ್ವತಿ ಅವರ ಪ್ರಕಾರ ಈ ಶ್ರಾದ್ದ ಆಚರಣೆ ಅನ್ನುವಂಥದ್ದು ತಪ್ಪು, ಅಥವಾ ಅದು ತುಂಬ ಅಂಧಶ್ರದ್ಧೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ. ಸೊ ಇವೆಲ್ಲವನ್ನು ಕೂಡ ಅವರು ಟೀಕಿಸುವಂಥ ಮತ್ತು ಅದಕ್ಕೋಸ್ಕರ ಹೋರಾಟಗಳನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅದರ ಜೊತೆಗೇನೆ ಆಂಗ್ಲೋ ವೇದಿಕ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ, ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜ್. ಸೊ ಇಟ್ ಈಸ್ ಫೇಮಸ್ಲಿ ಕಾಲ್ಡ್ ಆಸ್ DAV ಕಾಲೇಜ್ ಅಂತಲೇ ಅದನ್ನು ಕರೆಯಲಾಗುತ್ತೆ. ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1886 ಅಟ್ ಲಾಹೋರ್ನಲ್ಲಿ. ನಾನೀಗ ಮಾತಾಡ್ತಾ ಇರುವಂಥದ್ದು ಅನ್ಡಿವೈಡೆಡ್ ಇಂಡಿಯಾ. ಸೊ ಹಾಗಾಗಿ ಮೋಸ್ಟ್ ಆಫ್ ದ ಹೆಡ್ ಕ್ವಾರ್ಟರ್ ಈಸ್ ಸಿಚುಯೇಟೆಡ್ ಇನ್ ಲಾಹೋರ್. ಸೊ ಹಾಗಾಗಿ ಲಾಹೋರ್ ಅನ್ನುವಂಥ ಪ್ರದೇಶದಲ್ಲಿ 1886ರಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜನ್ನು, DAV ಕಾಲೇಜನ್ನು ಸ್ಥಾಪನೆ ಮಾಡಿದಂಥ ಒಂದು ಸಂದರ್ಭವನ್ನು ನಾವು ಕಾಣ್ತೀವಿ. ಸೊ ಇಲ್ಲಿ ದಯಾನಂದ ಸರಸ್ವತಿ ಅವರಿಗೆ ಭಾರತದ ಬಗ್ಗೆ ಒಂದು ಅಭಿಪ್ರಾಯ ಇತ್ತು, ಅಂದರೆ ಹೇಗಿರಬೇಕು ಭಾರತ ಅನ್ನುವಂಥ ಒಂದು ಅಭಿಪ್ರಾಯ ಇತ್ತು. ಸೊ ಆ ಅಭಿಪ್ರಾಯ ಅಥವಾ ಅದನ್ನು ವಿಷನ್ ಅಂತಲೂ ನಾವು ಹೇಳ್ಬೋದು. ಸೊ ಮುಂದೆ ಭಾರತ ಹೇಗಿರಬೇಕು ಅನ್ನುವಂಥ ಒಂದು ವಿಷನ್ನು ದಯಾನಂದ ಸರಸ್ವತಿ ಅವರಿಗಿತ್ತು. ಸೊ ಅದು ಹೇಗಿರಬೇಕು ಭಾರತ ಅವರ ಪ್ರಕಾರ ಅನ್ನುವಂಥದ್ದಾದರೆ ಎ ಕ್ಲಾಸ್ಲೆಸ್ ಅಂಡ್ ಕ್ಯಾಸ್ಟ್ಲೆಸ್ ಸೊಸೈಟಿ, ಅಲ್ಲಿ ವರ್ಗಗಳಿರಬಾರ್ದು ಮತ್ತು ಜಾತಿಗಳಿರಬಾರ್ದು ಅಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಭಾರತದಲ್ಲಿ ಅನ್ನುವಂಥದ್ದು ಅವರ ಅಭಿಪ್ರಾಯ. ಎರಡನೇದಾಗಿ ಯುನೈಟೆಡ್ ಇಂಡಿಯಾ. ಸೊ ಇಲ್ಲಿ ಯುನೈಟೆಡ್ ಇನ್ ದ ಸೆನ್ಸ್ ನಾಟ್ ಓನ್ಲಿ ಫಿಸಿಕಲಿ ಬಟ್ ರಿಲಿಜಿಯಸ್ಲಿ, ಸೋಷಿಯಲಿ, ನ್ಯಾಷನಲಿ. ಸೊ ಈ ಎಲ್ಲ ಒಂದು ರಂಗದಲ್ಲೂ ಕೂಡ ಒಂದು ಏಕೀಕೃತ ಭಾರತವನ್ನು ಅವರು ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಆಮೇಲೆ ಆ್ಯನ್ ಇಂಡಿಯಾ ಫ್ರೀ ಫ್ರಮ್ ಫಾರಿನ್ ರೂಲ್, ಇಲ್ಲಿ ವಿದೇಶಿಯರ ಆಳ್ವಿಕೆ ಇರಬಾರ್ದು ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿತ್ತು. ಜೊತೆಗೆ ಆರ್ಯನ್ ರಿಲಿಜನ್ ಬೀಯಿಂಗ್ ದ ಕಾಮನ್ ರಿಲಿಜನ್ ಆಫ್ ಆಲ್. ಸೊ ಆರ್ಯನ್ ರಿಲಿಜನ್ ಅಂತ ಹೇಳ್ತಾರೆ ಇಲ್ಲಿ, ನಾಟ್ ಹಿಂದೂ ರಿಲಿಜನ್ ಬಟ್ ಆರ್ಯನ್ ರಿಲಿಜನ್. ಸೊ ಆರ್ಯನ್ ರಿಲಿಜನ್ ಅಂತಂದರೆ ಸೊ ಇಟ್ ಈಸ್ ದ ಏನ್ಷಿಯಂಟ್ ವೇ ಆಫ್ ಲೈಫ್ ಅಷ್ಟೇ. ಸೊ ಹಿಂದಿನ ಸಂದರ್ಭದಲ್ಲಿ ಇದ್ದಂಥ ಒಂದು ವೇ ಆಫ್ ಲೈಫನ್ನು ಅವರು ಆರ್ಯನ್ ರಿಲಿಜನ್ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಹಿಂದೂ ರಿಲಿಜನ್. ಸೊ ಇಟ್ ಶುಡ್ ಬಿ ದ ರಿಲಿಜನ್ ಆಫ್ ಆಲ್. ಸೊ ಭಾರತದಲ್ಲಿ ಯಾರೆಲ್ಲ ಇರ್ತಾರೋ ಏಕೀಕೃತ ಭಾರತದಲ್ಲಿ ಅವರೆಲ್ಲರೂ ಕೂಡ ಆರ್ಯ ಧರ್ಮವನ್ನು ಅನುಸರಿಸಬೇಕು. ಆರ್ಯ ಧರ್ಮ ಅಂತಂದರೆ ಆ ಒಳ್ಳೆಯ ಒಂದು ಮನಸ್ಥಿತಿ, ಒಳ್ಳೆಯ ಒಂದು ನಡವಳಿಕೆ. ಸೊ ಅದನ್ನು ನಾವು ಆರ್ಯ ರಿಲಿಜನ್ ಅಂತ ಹೇಳ್ತೀವಿ. ಸೊ ಅಂಥ ಒಂದು ಧರ್ಮವನ್ನು ಎಲ್ಲರೂ ಕೂಡ ಪಾಲಿಸಬೇಕು ಅನ್ನುವಂಥದ್ದು ಇವರ ಉದ್ದೇಶ ಆಗಿತ್ತು. accepted modernity and displayed a patriotic attitude to national problems. ಸೊ ಇಲ್ಲಿ ಮಾಡರ್ನಿಟಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು, ಆಧುನಿಕತೆಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು. ಅದರ ಜೊತೆಗೆ ಯಾವುದಾದ್ರೂ ರಾಷ್ಟ್ರೀಯ ಸಮಸ್ಯೆಗಳಿದ್ದರೆ ಅದಕ್ಕೆ ಪೇಟ್ರಿಯಾಟಿಕ್ ಆ್ಯಟಿಟ್ಯೂಡಿಂದ ಅದನ್ನು ಹೋಗಲಾಡಿಸುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ದೀಸ್ ಆರ್ ಆಲ್ ದ ವಿಷನ್ಸ್ ಆಫ್ ದಯಾನಂದ ಸರಸ್ವತಿ ರಿಗಾರ್ಡಿಂಗ್ ಇಂಡಿಯಾ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ನು ಆರ್ಯ ಸಮಾಜ ಅನ್ನುವಂಥದ್ದು ಯಾವ ರೀತಿಯಾದಂಥ ಸುಧಾರಣಾ ಕ್ರಮಗಳನ್ನು ಕೈಗೊಳ್ತು ಅನ್ನುವಂಥದ್ದಾದರೆ, ಮೊದಲನೇದಾಗಿ ದ ಫಾದರ್ಹುಡ್ ಆಫ್ ಗಾಡ್ ಆ್ಯಂಡ್ ಬ್ರದರ್ಹುಡ್ ಆಫ್ ಮ್ಯಾನ್. ಸೊ ಇಲ್ಲಿ ಮ್ಯಾನ್ ಈಸ್ ನಾಟ್ ಗ್ರೇಟರ್ ದ್ಯಾನ್ ಗಾಡ್ ಅನ್ನುವಂಥದ್ದನ್ನು ತುಂಬ ಸ್ಪಷ್ಟವಾಗಿ ಆರ್ಯ ಸಮಾಜ ತನ್ನ ತತ್ವಗಳಲ್ಲಿ ಹೊಂದಿತ್ತು ಮತ್ತು ಅದನ್ನೇ ಅದು ಬೋಧಿಸ್ತಾ ಇತ್ತು ಕೂಡ. ಸೊ ಹಾಗಾಗಿ ಫಾದರ್ಹುಡ್ ಆಫ್ ಗಾಡ್ ಆ್ಯಂಡ್ ಬ್ರದರ್ಹುಡ್ ಆಫ್ ಮ್ಯಾನ್ ಅನ್ನುವಂಥದ್ದು ಇದರ ಮುಖ್ಯವಾದಂಥ ಒಂದು ರಿಫಾರ್ಮ್. ಅಂದರೆ ಮ್ಯಾನ್ ಈಸ್ ನಾಟ್ ಗ್ರೇಟರ್ ದ್ಯಾನ್ ಗಾಡ್ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಹೇಳಿದಂಥದ್ದು. ಅದರ ಜೊತೆಗೆ ಈಕ್ವಾಲಿಟಿ ಆಫ್ ಸೆಕ್ಸಸ್, ಅಂದರೆ ಮೇಲ್ ಫೀಮೇಲ್, ಹೆಣ್ಣು ಮತ್ತು ಗಂಡಿನ ನಡುವೆ ಈಕ್ವಾಲಿಟಿ ಇರಬೇಕು ಅನ್ನುವಂಥದ್ದು ಆರ್ಯ ಸಮಾಜದ ಇನ್ನೊಂದು ಮುಖ್ಯವಾದಂಥ ಒಂದು ಸುಧಾರಣೆ. ಮತ್ತು ಅಬ್ಸಲ್ಯೂಟ್ ಜಸ್ಟಿಸ್ ಆ್ಯಂಡ್ ಫೇರ್ ಪ್ಲೇ ಬಿಟ್ವೀನ್ ಮ್ಯಾನ್ ಆ್ಯಂಡ್ ನೇಷನ್ ಆ್ಯಂಡ್ ನೇಷನ್. ಸೊ ಇಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಮನುಷ್ಯನ ನಡುವೆ ಒಂದು ರೀತಿಯಾದಂಥ ನ್ಯಾಯಬದ್ಧವಾದಂಥ ಸಂಬಂಧ ಇರಬೇಕು. ಅದರ ಜೊತೆಗೆ ರಾಷ್ಟ್ರಗಳ ನಡುವೆ ಕೂಡ ಅದೇ ರೀತಿಯಾದಂಥ ನ್ಯಾಯಯುತವಾದಂಥ ಸಂಬಂಧ ಏರ್ಪಡಬೇಕು ಅನ್ನುವಂಥದ್ದು ಆರ್ಯ ಸಮಾಜದ ಇನ್ನೊಂದು ಮುಖ್ಯವಾದಂಥ ಒಂದು ಸುಧಾರಣೆ ಅನ್ನುವಂಥದ್ದು. ಇಂಟರ್ ಕಾಸ್ಟ್ ಮ್ಯಾರೇಜಸ್ ಬಗ್ಗೆ ಅವರು ಮಾತಾಡ್ತಾರೆ. ವಿಡೋ ರಿಮ್ಯಾರೇಜಸ್ ವರ್ ಎನ್ಕರೇಜ್. ಸೊ ಅದನ್ನು ಅವರು ಪ್ರೋತ್ಸಾಹಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆಮೇಲೆ ಮ್ಯಾರೇಜಬಲ್ ಏಜ್ ಬಗ್ಗೆ ಅವರು ತುಂಬ ಸ್ಪಷ್ಟವಾದಂಥ ಒಂದು
ಮಾತನ್ನು ಹೇಳ್ತಾರೆ. ಸೊ ಮಿನಿಮಮ್ ಮ್ಯಾರೇಜಬಲ್ ಏಜ್ ಅನ್ನುವಂಥದ್ದು 25 ವರ್ಷ ಹುಡುಗರಿಗೆ ಮತ್ತು 16 ವರ್ಷ ಹುಡುಗಿಯರಿಗೆ ಇರಬೇಕು ಅನ್ನುವಂಥದ್ದು ಆರ್ಯ ಸಮಾಜದ ಒಂದು ರಿಫಾರ್ಮ್ ಆಗಿತ್ತು ಅನ್ನುವಂಥದ್ದು. ಅದರ ಜೊತೆಗೆ ನೋನ್ ಫಾರ್ ಸೋಷಿಯಲ್ ಸರ್ವೀಸಸ್ ಇಟ್ ರೆಂಡರ್ಡ್ ಇನ್ ದ ಟೈಮ್ಸ್ ಆಫ್ ಕೆಲಾಮಿಟೀಸ್ ಸಚ್ ಆಸ್ ಅರ್ಥ್ಕ್ವೇಕ್, ಫ್ಯಾಮೈನ್ ಆ್ಯಂಡ್ ಫ್ಲಡ್ಸ್. ಸೊ ಆರ್ಯ ಸಮಾಜ ಕೇವಲ ಸಾಮಾಜಿಕವಾಗಿ ಸುಧಾರಣೆಯನ್ನು ಮಾಡಲಿಲ್ಲ, ಬದಲಾಗಿ ಅಟ್ ದ ಟೈಮ್ ಆಫ್ ಕೆಲಾಮಿಟೀಸ್ ಅಂದರೆ ಏನು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲೂ ಕೂಡ ಅದು ತನ್ನ ಸೋಷಿಯಲ್ ಸರ್ವಿಸನ್ನು ಮಾಡ್ತಾ ಇತ್ತು. ಸೊ ಅದು ಭೂಕಂಪ ಆಗಿರ್ಬೋದು, ಪ್ರವಾಹ ಆಗಿರಬಹುದು ಅಥವಾ ಬರಗಾಲ ಆಗಿರ್ಬೋದು, ಇಂಥ ಸಂದರ್ಭದಲ್ಲಿ ಆರ್ಯ ಸಮಾಜ್ ವಾಸ್ ನೋನ್ ಟು ಇಟ್ಸ್ ಸರ್ವಿಸ್ ರೆಂಡರ್ಡ್ ಅಟ್ ದ ಟೈಮ್ ಆಫ್ ಅರ್ಥ್ಕ್ವೇಕ್, ಫ್ಯಾಮೈನ್ ಆ್ಯಂಡ್ ಫ್ಲಡ್ಸ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಅದರ ಜೊತೆಗೆ ಪ್ರಮೋಟಿಂಗ್ ಎಜುಕೇಷನ್. ಸೊ ಇಟ್ ಇನಿಷಿಯೇಟೆಡ್ ಪ್ರಮೋಟಿಂಗ್ ಎಜುಕೇಷನ್ ಥ್ರೂ ದಯಾನಂದ ವೇದಿಕ್ ಕಾಲೇಜ್. ಸೊ ನಾನು ಈಗಾಗಲೇ ಹೇಳಿದೆ ಲಾಹೋರಲ್ಲಿ ಅದು ಸ್ಥಾಪನೆ ಆಯಿತು ಅಂತ. ಸೊ ಅದು ಹಲವಾರು ಶಾಖೆಗಳಾಗಿ ಬೆಳೀತಾ ಹೋಗುತ್ತೆ. ಸೊ ಅಂಥ ಶಾಖೆಗಳ ಮೂಲಕ ಅದು ಎಜುಕೇಷನನ್ನು ಪ್ರಮೋಟ್ ಮಾಡುವಂಥ ಒಂದು ಪ್ರಮುಖವಾದಂಥ ಆರ್ಗನೈಸೇಷನ್ ಆಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಆರ್ಯ ಸಮಾಜ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಹೋಯಿತು. ಅದರ ಜೊತೆಗೆ ನಮಗೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು, ಸುಪೀರಿಯಾರಿಟಿ ಆಫ್ ವೈಟ್ಸ್ ಅನ್ನುವಂಥ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಸೊ ಅದನ್ನು ತೊಡೆದು ಹಾಕೋದ್ರಲ್ಲಿ ಆರ್ಯ ಸಮಾಜ ನಮ್ಮ ಜನರಿಗೆ ಸಾಕಷ್ಟು ಸಹಕಾರವನ್ನು ನೀಡಿತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸುಪೀರಿಯಾರಿಟಿ ಆಫ್ ವೈಟ್ಸ್ ಆ್ಯಂಡ್ ವೆಸ್ಟರ್ನ್ ಕಲ್ಚರ್ ಅನ್ನುವಂಥದ್ದು ಇಟ್ ವಾಸ್ ಅ ಮಿತ್ ಅನ್ನುವಂಥದ್ದನ್ನು ಆರ್ಯ ಸಮಾಜ ಪ್ರೂವ್ ಮಾಡಿದಂಥ ಒಂದು ಸಂದರ್ಭ. ಅಂದರೆ ಎಲ್ಲವೂ ಕೂಡ ವೇದಗಳಲ್ಲಿ ಅಡಗಿದೆ, ಎಲ್ಲವೂ ಕೂಡ ನಮ್ಮ ಉಪನಿಷತ್ತಲ್ಲಿ ವೇದಗಳಲ್ಲಿ ಅಡಗಿರುವಂತಹ ಸಂದರ್ಭದಲ್ಲಿ ವೈ ವಿ ಶುಡ್ ಕನ್ಸಿಡರ್ ವೈಟ್ಸ್ ಆ್ಯಸ್ ಸುಪೀರಿಯರ್ ಆ್ಯಂಡ್ ವೆಸ್ಟರ್ನ್ ಕಲ್ಚರ್ ಆ್ಯಸ್ ಸುಪೀರಿಯರ್ ಅನ್ನುವಂಥ ಕ್ವೆಶ್ಚನನ್ನು ಎಲ್ಲರ ಮುಂದೆ ಇಡೋದ್ರ ಮೂಲಕ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡಿದಂಥ ಒಂದು ಕೆಲಸವನ್ನು ಆರ್ಯ ಸಮಾಜ್ ಆ ಸಂದರ್ಭದಲ್ಲಿ ಮಾಡ್ತಾ ಹೋಯಿತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ದಿಸ್ ಈಸ್ ದ ರೆಫರೆನ್ಸ್ ಬುಕ್ ವಿಚ್ I have used for preparing this particular thing. ಇಲ್ಲಿ ಶುದ್ಧಿ ಮೂಮೆಂಟ್ ಅಂತ ಹೇಳಿದೆ ನಾನು. ದಯಾನಂದ ಸರಸ್ವತಿ ಅವರು ಶುರು ಮಾಡಿದಂಥ ಒಂದು ಶುದ್ಧಿ ಮೂಮೆಂಟ್ ಅಂತ. ಈ ಶುದ್ಧಿ ಮೂಮೆಂಟ್ ಅನ್ನುವಂಥದ್ದು ಇಟ್ ವಾಸ್ ಸ್ಟಾರ್ಟೆಡ್ ಬೈ ದಯಾನಂದ ಸರಸ್ವತಿ ಟು ಬ್ರಿಂಗ್ ಕನ್ವರ್ಟೆಡ್ ಹಿಂದೂಸ್ ಬ್ಯಾಕ್ ಟು ಹಿಂದೂಯಿಸಮ್ ಅನ್ನುವಂಥ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಆರ್ಯ ಸಮಾಜ್ ಅಂಡ್ ದಯಾನಂದ ಸರಸ್ವತಿ. ಥ್ಯಾಂಕ್ ಯು ವೆರಿ ಮಚ್.